தனியாக போர் போடல, மற்றவங்க சொல்லிட்டு போயிடுவாங்க. புரிஞ்சுங்களா? ஆனால் ஒரு சோர்ஸ் தான், அது எத்தனைன்றது நம்ம கண்டுபிடிச்சிடலாம். ಫಸ್ಟು ರೋಬೋ ಬೋರ್ವೆಲ್ಗೆ ಪಾಯಿಂಟ್ ಚೆಕ್ ಮಾಡಬೇಕಂದ್ರೆ ಫಸ್ಟು 2000 ರುಪೀಸು ಸೈಟ್ ಇನ್ಸ್ಪೆಕ್ಷನ್ ಆಗುತ್ತೆ. ಅಲ್ಲಿ ಬಂದ್ಬಿಟ್ಟು ನೋಡಿಬಿಟ್ಟು ಹೇಳ್ತೀವಿ, ನೀವು ಬೋರ್ವೆಲ್ ಮಾಡ್ಬೋದು, ಮಾಡೋಕ್ಕೆ ಆಗಲ್ಲ ಅಂತ ಡೀಟೇಲ್ಸು. ಹೈಟು ನಿಮಗೊಂದು ಐಡಿಯಾ ಇರುತ್ತೆ, ನಮಗೊಂದು ಐಡಿಯಾ ಇರುತ್ತೆ. ನಿಮ್ಮ ಐಡಿಯಾ ಬೋರ್ವೆಲ್ ಮಾಡಿಬಿಡಬೇಕು ಅಂತ, ನಮ್ಮ ಐಡಿಯಾ ವಿತೌಟ್ ಡೆಮಾಲಿಷನು, ಬಿಲ್ಡಿಂಗ್ ಸ್ಟ್ರಕ್ಚರ್ ಏನು ಅಫೆಕ್ಟ್ ಮಾಡೋದು ಬೇಡ. ಆ ಥರ ಮಾಡಬೇಕಂದ್ರೆ ಬಂದು ನೋಡಿಬಿಟ್ಟು 2000 ಚಾರ್ಜ್ ತಗೊಳ್ತೀವಿ. ಆಮೇಲೆ ಅವಾಗಲೇ ಪಾಯಿಂಟ್ ಮಾಡಬೇಕಂದ್ರೆ 6000 ರುಪೀಸ್ ಚಾರ್ಜ್ ಆಗುತ್ತೆ. ಮ್ಯಾಪ್ ಡೌಸಿಂಗಲ್ಲಿ ಮಾಡಬೇಕಂದ್ರೆ ಮ್ಯಾಪ್ ಡೌಸಿಂಗ್ ಒಂದು ಸಿಸ್ಟಮ್ಮು. ಆಮೇಲೆ ತೆಂಗಿನಕಾಯಿನಲ್ಲಿ ಒಂದು ಸಿಸ್ಟಮ್ ಟ್ರೆಡಿಷ್ನಲು, ಅದು 6000 ರುಪೀಸ್ ಚಾರ್ಜ್ ಆಗುತ್ತೆ. ಅದು ನಿಮಗೆ ಸಮಾಧಾನ ಆಗಿಲ್ಲ ಅಂದರೆ ನೆಕ್ಸ್ಟು ಜಿಯೋ ಲೊಕೇಟರ್ ಮಿಷಿನು ಸೈಂಟಿಫಿಕ್ನಲ್ಲಿ ಮಾಡ್ಬೋದು, ಅದಕ್ಕೂ 6000 ಆಗುತ್ತೆ. ಯಾವ ಟೈಪ್ ಮಾಡಿ 6000 ಆಗುತ್ತೆ. ಇಲ್ಲ ಒಟ್ಟಿಗೆ ಎಲ್ಲ ಸೇರಿ ಮಾಡಿ ಅಂದರೆ 12000 ರುಪೀಸ್ ಚಾರ್ಜ್ ಆಗುತ್ತೆ. 6000 6000 6000 18000 ಒಟ್ಟಿಗೆ ಮಾಡಿ ಅಂದರೆ ಫಸ್ಟೇ ನೀವು ಒಪ್ಕೊಂಡ್ಬಿಟ್ರೆ 12000 ರುಪೀಸ್ ಚಾರ್ಜಸ್ ಆಗುತ್ತೆ. ಸರಿನಾ? 3 ಮಾಡಿ ನನಗೆ ಸಮಾಧಾನ ಆಗಿಲ್ಲ ಅಂದರೆ ಆವಾಗಲೇ 5000 ರಿಟರ್ನ್ ಮಾಡಿಬಿಡ್ತೀವಿ. 3ಗೆ ಒಪ್ಕೊಂಡ್ರೆ ಒಂದೊಂದು ಸ್ಕೀಮ್ಗಿಲ್ಲ, ಟ್ಯಾಲಿ ಆಗಿದ್ರೆ ಬೋರ್ವೆಲ್ ನಾನೇ ಮಾಡಿಕೊಡ್ತೀವಿ. ನಮ್ಮ ಕಡೆಯೂ ಮಾಡ್ಬೋದು, ಇಲ್ಲ ನಿಮ್ಮ ಕಡೆಯೂ ಮಾಡ್ಬೋದು. ನೀವು ಮಾಡಿದರೆ ನಮಗೆ ಬಂದು ಸ್ಟಾರ್ಟಿಂಗಿಂದ ಎಂಡ್ ಮಾತ್ರ ಎವ್ರಿ ಹಾಫ್ ಅನ್ ಅವರ್ 2 to 2 minutes ವೀಡಿಯೋ ಕಳಿಸ್ಬೇಕು. ಆವಾಗ ಕಳಿಸಿದ್ರೆ ನೀರಿಗೆ ನಾನು ಗ್ಯಾರಂಟಿ, ಇಲ್ಲ ಅಂದರೆ ಇಲ್ಲ.